ನಾವು ಹೇಳೋದು GST ಇಂದ ಅವೈಜ್ಞಾನಿಕ ಆಗಿದೆ, ಇದು ಬೇಡ, ಈಗ ಮಾಡಬೇಡಿ, ವೈಜ್ಞಾನಿಕವಾಗಿ ಮಾಡಿ. GST ನಾವು ವಿರೋಧ ಮಾಡಲ್ಲ, ಆದರೆ GST ಮಾಡುವಾಗ ಏನ್ ಹೇಳಿದ್ರು ಕೇಂದ್ರ ಸರ್ಕಾರದವರು, ನಿಮ್ಗೆ ಎಷ್ಟು ನಷ್ಟ ಆಯ್ತದ ಅದೆಲ್ಲ ಬರೆಸ್ಕೊಡ್ತೀವ್ರಿ ಅಂತ ಹೇಳಿದ್ರು. GST ಕೌನ್ಸಿಲ್ ನಲ್ಲಿ ನಿಮ್ಗೆ ಎಷ್ಟು ನಷ್ಟ ಆಯ್ತದೆ ಅಷ್ಟೆಲ್ಲ ಬರೆಸ್ಕೊಡ್ತೀವಿ. ನಮ್ಮ ಕೃಷ್ಣ ಬೈರೇಗೌಡ ಹೋಗ್ತಾನೆ GST ಕೌನ್ಸಿಲ್, ಎಲ್ಲನೂ ಬರೆಸ್ಕೊಟ್ಬಿಡ್ತೀವಿ ಅಂತ ಹೇಳಿದ್ರು. ನಮಗೆ ಅವತ್ತು 15% ಟ್ಯಾಕ್ಸ್ ಗ್ರೋತ್ ಇತ್ತು. ಟ್ಯಾಕ್ಸ್ ಗ್ರೋತ್ 15%. ಅದು ನ್ಯಾಷನಲ್ ಅವರೇಜ್ 14%ಗೆ ಅಂತ ಹೇಳಿದ್ರು. 14% ಕೊಡ್ತೀವಿ ನಿಮ್ಗೆ ಅಂತ ಹೇಳಿದ್ರು, ನಾವು ಒಪ್ಕೊಂಡು. 14% ಕೊಡ್ತೀವಿ ಅಂತಂದ್ರು, ಒಪ್ಕೊಂಡು. 5 ವರ್ಷ ಕೊಟ್ಟರು. 2022 ಜೂನ್ಗೆ ನಿಲ್ಲಿಸ್ಬಿಟ್ರು. ಜೂನ್ 2022ನೇ ಇಸ್ವಿಗೆ ಕಾಂಪನ್ಸೇಷನ್ ಕೊಡೋದು ನಿಲ್ಲಿಸ್ಬಿಟ್ರು. ಈಗ 22, 23, 24 ಎರಡೇ ವರ್ಷದಲ್ಲಿ ಆ ಕಾಂಪನ್ಸೇಷನ್ ಕೊಡ್ತಿದ್ರಲ್ಲ, ತೆರಿಗೆ ನಮಗೆ ನಷ್ಟ ಆಯ್ತಲ್ಲ, ಅದರಿಂದ ಮೋರ್ ದೆನ್ 59,000 ಕ್ರೋರ್ಸ್ ನಷ್ಟ ಆಯ್ತು. ಎಷ್ಟು ನಷ್ಟ ಆಯ್ತು? 59,000 ಕೋಟಿಗೂ ಹೆಚ್ಚು ಜಾಸ್ತಿ. Is it not an injustice? Is it not an injustice? So this is an injustice. 59,000 ಕೋಟಿ. ಕೋಟಿ ಕಡಿಮೆ ಆಯ್ತು. ಸೊ ಈಗ ಪರಿಹಾರ ಕೊಡ್ತಾ ಇಲ್ಲ, ನಮಗೆ ಕೇಂದ್ರ ಸರ್ಕಾರದಿಂದ ಪರಿಹಾರ ಕೊಡ್ತಾ ಇಲ್ಲ, ನಿಲ್ಲಿಸ್ಬಿಟ್ರು. 15% ಇದ್ದದ್ದು ಈಗ ಟ್ಯಾಕ್ಸ್ ಗ್ರೋತ್ ನಮಗೆ GST ಆದ್ಮೇಲೆ 9% ಬಂದ್ಬಿಟ್ಟಿದೆ. ಟ್ಯಾಕ್ಸ್ ಗ್ರೋತ್ 9%, GST ಆದ್ಮೇಲೆ 9 ಗ್ರೋತ್ ಆಗಿದೆ. ನಮಗೆ GST ಇಂದ ನಷ್ಟ ಆಗಿದೆಯೇ ಹೊರತು, ಅವರೇನು ರಾಜ್ಯಗಳಿಗೆ ತೆರಿಗೆ ಜಾಸ್ತಿ ಬರ್ತದೆ ಅಂತ ಹೇಳಿದ್ರು, ಅದು ಸುಳ್ಳಾಯಿತು. ರಾಜ್ಯಗಳಿಗೆ ಜಾಸ್ತಿ ಬರ್ತದೆ ಅಂತ ಹೇಳಿದ್ರಲ್ಲ ಕೇಂದ್ರ ಸರ್ಕಾರ, ಅದು ಸುಳ್ಳಾಯಿತು. ನಮಗೆ ನಷ್ಟ ಆಯಿತು.